ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶರಣ ಬಂಧುಗಳೇ, ಜಗತ್ತಿನಲ್ಲಿಯೇ 12ನೇ ಶತಮಾನದಲ್ಲಿ ವಿಶಿಷ್ಟವಾಗಿರ್ತಕ್ಕಂಥ ಒಂದು ಕ್ರಾಂತಿ ಬಸವಣ್ಣನವರ ಒಂದು ನೇತೃತ್ವದಲ್ಲಿ ಜರುಗಿತು. ಆ ಕ್ರಾಂತಿಯಲ್ಲಿ ಮುಖ್ಯವಾಗಿ ಹೆಣ್ಣಲ್ಲ, ಇನ್ನು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಅಂತ ಹೆಣ್ಣು ಮಕ್ಕಳಿಗೆ ಪ್ರಥಮವಾಗಿ ದೇವರ ಸಮಾನ ಎಂದು ಹೆಣ್ಣು ಮಕ್ಕಳಿಗೆ ಸ್ಥಾನ ಕೊಟ್ಟಿರ್ತಕ್ಕಂಥ ಕ್ರಾಂತಿ ಅದು ಬಸವ ಕ್ರಾಂತಿ. ಅಂಥ ಒಂದು ಕ್ರಾಂತಿಯಲ್ಲಿ ಮೂಡಿ ಬಂದಿರತಕ್ಕಂಥ ವೀರ ವೈರಾಗ್ಯ ನಿಧಿ ತತ್ವ ಶಿಖಾಮಣಿ ಎಲ್ಲ ಹೆಣ್ಣು ಮಕ್ಕಳ ಹೆಮ್ಮೆಯ ಅಕ್ಕ ಮಹಾದೇವಿಯ ಜಗನ್ಮಾತೆ ಅಕ್ಕ ಮಹಾದೇವಿಯ ಒಂದು ಸಿನಿಮಾವನ್ನು ಈ ಒಂದು ಬೀದರ್ ಜಿಲ್ಲೆಯವರೇ ಆಗಿರ್ತಕ್ಕಂಥ ಶರಣರಾದ ವಿಷ್ಣುಕಾಂತ್ ಬೀಜೆ ಅವರ ರಚನೆ, ಅವರ ನಿರ್ದೇಶನ, ನಿರ್ಮಾಪಣದಲ್ಲಿ ಅದು ನಿರ್ಮಾಣಗೊಂಡಿದೆ. ಈ ಒಂದು ಸಿನಿಮಾಕ್ಕೆ ನಮ್ಮ ಪಳನಿ ಡಿ ಸೇನಾಪತಿಯವರು ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಸುಮಾರು ಆ ಸಿನಿಮಾದಲ್ಲಿ 22ಕ್ಕಿಂತ ಮೇಲ್ಪಟ್ಟು ವಚನಗಳ ಒಂದು ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಅದ್ಭುತವಾಗಿರ್ತಕ್ಕಂಥ ಸಂಯೋಜನೆ ಮಾಡಿದರೆ. ಆ ಸಿನಿಮಾದಲ್ಲಿ ಸಂಗೀತ ನಾವು ಕೇಳ್ತಾ ಹೋದಾಗ ಎಲ್ಲರೂ ಕೂಡ ಒಂದು ತನ್ಮಯ ಆಗ್ತಕ್ಕಂಥ, ಆನಂದ ಪಡ್ತಕ್ಕಂಥ ಸಂಗೀತ ಸಂಯೋಜನೆ ನಮ್ಮ ಸೇನಾಪತಿಯವರಿಂದ ಅಲ್ಲಿ ಜರುಗಿದೆ. ಅಂಥ ಒಂದು ಸಿನಿಮಾದಲ್ಲಿ ಸುಚೇಂದ್ರ ಪ್ರಸಾದ್ ಅವರು, ತಬಲಾ ನಾಣಿಯವರು, ಪಲ್ಲಕ್ಕಿ ರಾಧಾಕೃಷ್ಣ ಅವರು, ಮೈಸೂರು ಹೆಲನ್ ಅವರು ಹಾಗೂ ಬೀದರ್ ಜಿಲ್ಲೆಯ ಎಲ್ಲ ಯುವ ಕಲಾವಿದರು ಈ ಒಂದು ಸಿನಿಮಾದಲ್ಲಿ ಭಾಗವಹಿಸಿದ್ದಾರೆ. ಅದು ನಮಗೆ ಬಹಳ ಹೆಮ್ಮೆ ಆಗ್ತಾ ಇದೆ. ಅದರಲ್ಲಿ ಈ ಒಂದು ಕಲ್ಯಾಣ ಕರ್ನಾಟಕದಲ್ಲಿ ಹಿಂದುಳಿದ ಭಾಗ ಅಂತ ಹೇಳ್ತಾರೆ. ಆದರೆ ಇಂಥ ಒಂದು ಹಿಂದುಳಿದ ಭಾಗದಲ್ಲಿ ಇಷ್ಟು ಫಸ್ಟ್ ಪಾರ್ಲಿಮೆಂಟ್ ಇನ್ ದ ವರ್ಲ್ಡ್ ಅಂತಕ್ಕಂಥ ಅನುಭವ ಮಂಟಪ ರಚನೆಯಾಗಿ ಅಂಥ ಒಂದು ತತ್ವದಲ್ಲಿ ಉದಯವಾಗಿ ಬಂದಿರತಕ್ಕಂಥ ಅಕ್ಕ ಮಹಾದೇವಿಯ ವಿಶೇಷವಾಗಿ ಜಗನ್ಮಾತೆ ಅಕ್ಕ ಮಹಾದೇವಿಯ ಪಾತ್ರ ನಮ್ಮ ಸುಲಕ್ಷ ಅವರು ಎಷ್ಟು ಅದ್ಭುತವಾಗಿ ಮಾಡಿದ್ದಾರೆ ಅಂದರೆ, ಯಾಕೆಂದರೆ ನನಗೊಂದು ಕ್ಷಣ ಆ ಒಂದು ವಿಡಿಯೋದಲ್ಲಿ ತೋರಿಸಿದ್ದಾರೆ ನಮ್ಮ ವಿಷ್ಣುಕಾಂತ್ ಬೀಜಿಯವರು. ಆ ಒಂದು ಪಾತ್ರ ನೋಡಿನೇ ನನಗೆ 12ನೇ ಶತಮಾನದಲ್ಲಿ ಅಕ್ಕನ ದರ್ಶನನೇ ನನಗಾಯಿತು ಅಂತಕ್ಕಂಥ ಭಾವ ನನಗಲ್ಲಿ ಉಂಟಾಗಿದೆ. ಅವರೆಲ್ಲರಿಗೂ ಕೂಡ ಶುಭವಾಗಲಿ. ಇನ್ನೂ ಹೆಚ್ಚೆಚ್ಚಿನ ಶರಣರ ಚರಿತ್ರೆಗಳು ಸಿನಿಮಾ ಮೂಲಕ ಅವರು ತರಲಿ ಅಂತ ತಿಳ್ಕೊಂಡು, ಅಷ್ಟೇ ಅಲ್ಲ, ಬಸವಗಿರಿಗೆ ಬಂದು 2ನೇ ತಾರೀಕಿನ ದಿವಸ, ಜನವರಿ 2ನೇ ತಾರೀಕಿನ ದಿವಸ ಏಕಕಾಲಕ್ಕೆ ಎಲ್ಲ ಕರ್ನಾಟಕದಾದ್ಯಂತ ಎಲ್ಲ ಜಿಲ್ಲೆಗಳಲ್ಲಿಯೂ ಈ ಒಂದು ಜಗನ್ಮಾತೆ ಅಕ್ಕ ಮಹಾದೇವಿಯ ಒಂದು ಸಿನಿಮಾ ಬಿಡುಗಡೆಗೊಳ್ತಾ ಇದೆ. ಆ ಒಂದು ಕಾರ್ಯಕ್ರಮಕ್ಕೆ ಬೀದರ್ದಲ್ಲಿ ಬರಬೇಕು ಅಂತ ಆಮಂತ್ರಣ ಕೊಡಲಿಕ್ಕೆ ನಮ್ಮ ವಿಷ್ಣುಕಾಂತ್ ಅವರು, ನಮ್ಮ ಸುಲಕ್ಷ ಅವರು ಮತ್ತು ನಮ್ಮ ಸೇನಾಪತಿಯವರು ಆಗಮಿಸಿದಾಗ, ಸುಲಕ್ಷ ಅವರು ಬರುವಾಗ ನನಗನ್ಸ್ಲತ್ತಿತ್ತು ಅಕ್ಕ ಮಹಾದೇವಿನೇ ಸಾಕ್ಷಾತ್ ಇಲ್ಲಿ ಬರ್ತಾ ಇದ್ದಾರೆ ಅನ್ನುವಂತಕ್ಕಂಥ ಭಾವ ಅಲ್ಲಿ ಉಂಟಾಗಿದೆ. ಅದಕ್ಕಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಜಗನ್ಮಾತೆ ಅಕ್ಕ ಮಹಾದೇವಿಯವರ ಒಂದು ಸಿನಿಮಾ ತಾವೆಲ್ಲರೂ ಕೂಡ ನೋಡಬೇಕು. ಇದು ಕರ್ನಾಟಕದಾದ್ಯಂತ 2ನೇ ತಾರೀಕು, ಜನವರಿ 2ನೇ ತಾರೀಕು ಅದು ಎಲ್ಲ ಚಿತ್ರಮಂದಿರಗಳಲ್ಲಿ ಬಿಡುಗಡೆಗೊಳ್ತಾ ಇದೆ. ಅದಕ್ಕೆ ತಾವೆಲ್ಲರೂ ಕೂಡ ಆ ಒಂದು ಜಗನ್ಮಾತೆ ಅಕ್ಕ ಮಹಾದೇವಿ ಸಿನಿಮಾ ನೋಡುವುದರ ಮೂಲಕ ಆ ತತ್ವವನ್ನು ತಾವೆಲ್ಲರೂ ಕೂಡ ತಿಳ್ಕೊಳ್ಬೇಕು ಅಂತ ತಿಳಿಸಿ, ಇನ್ನು ಹೆಚ್ಚೆಚ್ಚಿನ ರೀತಿಯಲ್ಲಿ ಆ ಒಂದು ಸಿನಿಮಾ ಎಲ್ಲರಿಗೂ ಮುಟ್ಲಿ, ಅಕ್ಕ ಮಹಾದೇವ ದರ್ಶನ ಎಲ್ಲರಿಗಾಗಲಿ ಅಂತ ತಿಳ್ಕೊಂಡು ಶುಭ ಹಾರೈಸ್ತಾ ಇದ್ದೀನಿ. ಶರಣೋ ಶರಣಾರ್ಥಿ. ಈ ಒಂದು ಸಿನಿಮಾದಲ್ಲಿ ಭಾಗವಹಿಸ್ಲಿಕ್ಕೂ ಕೂಡ ಮತ್ತೆ ಬೀದರ್ಲಿಂದ ಬೆಂಗಳೂರಿಗೆಲ್ಲ ಕರೆಸ್ಲಿ, ಬೆಂಗಳೂರಿನೂ ಕೂಡ ಮತ್ತೆ ಇಲ್ಲಿ ಬೀದರ್ ಬರಲಿ ಅಂತ ನಾನು ಶುಭ ನೀವೆಲ್ಲರೂ ಓದ್ಬೇಕು ನೋಡ್ರಿ ಅಕ್ಕ ಮಹಾದೇವಿದು. ನೀವು ಓದ್ತಿರಲ್ಲ, ಶರಣ ಶಾಲೆಗಳು ಎಲ್ಲರಿಗೂ ಈ ವರ್ಷ ಪ್ರವಚನ ಮಾಡಿಸಿದ್ದಾರೆ. ಯಾರು ಪ್ರವಚನ? ತಗೊಳ್ತಾರೆ.